ಹರೇ ಕೃಷ್ಣ. ವೈಶ್ವಾನರ ಅಧಿಕರಣವನ್ನು ಮುಂದುವರಿಸೋಣ. 62ನೇ ಸೂತ್ರ. ಓಂ ಸಂಪತ್ತಿರಿತಿ ಜೈಮಿನಿಸ್ತಥಾ ಹಿ ದರ್ಶಯತಿ. ಓಂ ಜೈಮಿನಿ ಆಚಾರ್ಯರು ಸಂಪತ್ತೇ ಆಯಾ ದೇವತಾಂತರ್ಗತನಾದ ಹರಿಯ ಉಪಾಸನೆಗೆ ಆಯಾ ದೇವತಾ ದ್ವಾರ ಭಗವತ್ ಪ್ರಾಪ್ತಿ ಹೇಳಿರುವುದರಿಂದ ಆಯಾ ಸೂಕ್ತ ನಿಯಮವಿದೆ. ಹಾಗೆಯೇ ತಥಾಹಿ ದರ್ಶಯತಿ, ಹೇಗೆ ಉಪಾಸಿಸಿದರೆ ಹಾಗೆ ಫಲವಾಗುತ್ತದೆ. ಯಥಾ ಯಥೋಪಾಸತೆ ತದೇವ ಭವತಿ ಇತಿ, ಹೀಗೆ ಶಾಸ್ತ್ರವು ಹೇಳುವುದು ಎಂದು ಜೈಮಿನ್ನಾಚಾರ್ಯರು ಹೇಳಿದ್ದಾರೆ. ಅಜ್ಞಾದಿ ಸೂಕ್ತಗಳಿಂದ ಪರಮಾತ್ಮನ ಉಪಾಸನೆ ಮಾಡಿದರೆ ಅಜ್ಞಾದಿಗಳ ಪ್ರಾಪ್ತಿಯಾಗುವುದು ಎಂಬ ಕಾರಣದಿಂದ ಸೂಕ್ತಾದಿಗಳ ನಿಯಮ ಇರುವುದೆಂದು ಜೈಮಿನ್ನಾಚಾರ್ಯರು ತಿಳಿಯುತ್ತಾರೆ, ಅಭಿಪ್ರಾಯ ಪಡುತ್ತಾರೆ. ಶ್ರುತಿಯೂ ಸಹ ಹೇಗೆ ಉಪಾಸನೆ ಮಾಡುತ್ತಾರೋ ಹಾಗೆಯೇ ಪಡೆಯುತ್ತಾರೆ ಎಂದು ಹೇಳುತ್ತದೆ. ತದೇವ ಭವತಿ. ಸಾಕ್ಷಾದಪಿ ಅವಿರೋಧಂ ವದನ್ ಜೈಮಿನಿ ಸೂಕ್ತಾದಿ ನಿಯಮಂ ಅಜ್ಞಾ ಸಂಪ್ರಾಪ್ತ್ಯ ಮನ್ಯತೆ ತಂ ಯಥಾ ಯಥಾ ಉಪಾಸತೆ ತದೇವ ಭವತಿ ಇತಿ ದರ್ಶಯತಿ. ಸಾಕ್ಷಾತ್ ಎಂದರೆ ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವಾಚಕ ಶಬ್ದಗಳನ್ನು ಲೋಕ ವ್ಯವಹಾರದಲ್ಲಿ ಉಪಯೋಗಿಸಿದರೆ ಲೋಕ ವ್ಯವಹಾರ ವಿರೋಧವಿಲ್ಲ ಎಂದು ಹೇಳುವ ಜೈಮಿನಿ ಆಚಾರ್ಯರು ಪರಮುಖಿಯಿಂದ ಪರಮಾತ್ಮ ವಾಚಕ ಇರುವ ಶಬ್ದಗಳನ್ನು ಲೋಕ ವ್ಯವಹಾರದಲ್ಲಿ ಉಪಯೋಗಿಸಿದರೆ ಲೋಕ ವ್ಯವಹಾರ ವಿರೋಧ ಇಲ್ಲ ಅಂತ ಜೈಮಿನಾಚಾರ್ಯರು ಹೇಳಿ, ಅಜ್ಞಾದಿ ಸೂಕ್ತಗಳಿಂದ ಉಪಾಸನೆ ಮಾಡುವುದರಿಂದ ಅಜ್ಞಾದಿ ಪ್ರಾಪ್ತಿಯಾಗುವುದರಿಂದ ಅಗ್ನಿ ಸೂಕ್ತಾದಿ ನಿಯಮವಿದೆ ಎಂದು ತಿಳಿಯುತ್ತಾರೆ. ಅಜ್ಞಾದಿ ಸೂತ್ರ ಉಪಾಸನೆ ಮಾಡಿದರೆ ಅಜ್ಞಾದಿಗಳ ಪ್ರಾಪ್ತಿ ಆಗ್ತದೆ. ಅಜ್ಞಾದಿ ಸೂತ್ರ ಅಂತರ್ಗತ ಪರಮಾತ್ಮನ ನಾವು ಉಪಾಸನೆ ಮಾಡಿದರೆ ಪರಮಾತ್ಮನ ಪ್ರಾಪ್ತಿ, ಪರಮಾತ್ಮನ ಅಜ್ಞಾದಿ ಸೂಕ್ತಗಳಲ್ಲಿ ಅಜ್ಞಾದಿಗಳಲ್ಲಿ ಅಭಿವ್ಯಕ್ತನಾಗುತ್ತಾನೆ ಅಂತ ನಿಯಮವಿದೆ. ಉಪಾಸಕರು ಹೇಗೆ ಉಪಾಸಿಸುತ್ತಾರೆಯೋ ಹಾಗೆ ಪಡೆಯುತ್ತಾರೆ. ನೋಡ್ರಿ, ಯಾವ ರೀತಿ ನೀವು ಕಾರ್ಯಗಳನ್ನು ಮಾಡ್ತೀರಿ ಆ ತಕ್ಕಂಗೆ ಫಲ ಬರ್ತದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಚಿಕ್ಕದಾದಂಥ ಒಂದು ವಿಚಾರ ಹೇಳಬೇಕು. ನಾವು ಉದಾಹರಣೆಗೆ ಜೋಳವನ್ನು ಬಿತ್ತುತ್ತೇವೆ. ಕಷ್ಟಪಟ್ಟು ಕಾರ್ಯ ಮಾಡಬೇಕು, ಜೋಳವನ್ನು ಬಿತ್ತಬೇಕು, ಜೋಳ ತರಬೇಕು, ಜೋಳವನ್ನು ಬಿತ್ತಬೇಕು, ಜೋಳದ ಫಸಲನ್ನು ಪಡಿತೀವಿ. ಇಲ್ಲ ನಾನು ಗೋಧಿ ಬಿತ್ತೇನೆ, ಓಕೆ, ಗೋಧಿನೇ ಬಿತ್ತಬೇಕು, ಅದಕ್ಕೆ ಏನೊಂದು ಕ್ರಮ ಇದೆ, ಅದಕ್ಕೆ ಯಾವ ರೀತಿ ಉತ್ತಬೇಕು, ಏನು ಮಾಡಬೇಕು, ಗೊಬ್ಬರ ಹಾಕೋದು, ನೀರು ಮಾಡಿ, ಓಕೆ, ಅವೆಲ್ಲ ಕನೆಕ್ಟೆಡ್ ಇವೆ. ನಿಮಗೇನು ಸಿಗ್ತದೆ ಕೊನೆಗೆ? ಗೋಧಿಯನ್ನು ಬೆಳೆದರೆ ಗೋಧಿಯೇ ಸಿಗುತ್ತದೆ. ಹಾಗೆಯೇ ಏನಪ್ಪ ಅಂತಂದರೆ, ಉದಾಹರಣೆಗೆ ನಾವು ಬೇವಿನ ಗಿಡ ಬೆಳೀತಾ ಇದ್ದೇವೆ, ಬೇವಿನ ಬೀಜದಿಂದ ನಮ್ಮ ಬೆಲ್ಲ ತೆಗಿಲ್ಲ, ಕಬ್ಬಿನಿಂದ ಬೆಲ್ಲ ಬರ್ತದೆ. ಹಾಗೆ ನಹಿ ಅನ್ಯೋಪಾಸಕೋ ಅನ್ಯಂ ಪ್ರಾಪ್ನುತೆ ಇತಿ ಯುಜ್ಯತೆ ಇತ್ಯಹ ಆಹ. ಒಬ್ಬನನ್ನು ಅಂದರೆ ಪರಮಾತ್ಮನನ್ನು ಉಪಾಸನೆ ಮಾಡುವುದರಿಂದ ಇನ್ನೊಬ್ಬನನ್ನು ಅಗ್ನಿ ಆದಿತ್ಯ ಇತ್ಯಾದಿ ಪಡೆಯುತ್ತಾನೆ ಅನ್ನೋದು ಯುಕ್ತವಲ್ಲ. ನೋಡ್ರಿ, ಏನಂತಾರೆ, ನೀವು ಪರಮಾತ್ಮನ ಉಪಾಸನೆ ಮಾಡ್ತೀರಿ, ಒಂದು ಇನ್ನೊಂದು ಅಗ್ನಿ ಆದಿತ್ಯ ಸಿಗಬೇಕು, ಅದು ಹೆಂಗೆ ಸಾಧ್ಯ ಇದೆ? ನಾಟ್ ವ್ಯವಹಾರಕ್ಕೆ ಸರಿಯಲ್ಲಲ್ಲ ಅಂತಂದಕ್ಕೆ ಆಕ್ಷೇಪವನ್ನು ಪರಿಹರಿಸಲು ಸೂತ್ರಕಾರ ಹೇಳ್ತಾರೆ, ಅಥವಾ ಅಜ್ಞಾದಿಗಳನ್ನು ಉಪಾಸ ಮಾಡಿದರೆ ವಿಷ್ಣುವಿನ ಪ್ರಾಪ್ತಿಯಾಗೋದು ಸಂಭವವಿದೆ. ಅಜ್ಞಾದಿಗಳನ್ನು ಉಪಾಸನೆ ಮಾಡೋದು ವಿಷ್ಣು ಸಿಗ್ತಾನ ಅಂತ ಈಗಲೂ ಒಂದು ಲೆಕ್ಕ ಹಾಕ್ರಿ. ಆವಾಗ ಜೈಮಿನ್ನಾಚಾರ್ಯರು ಸೂಕ್ತ ಆ ಒಂದು ಪ್ರಶ್ನೆಗೆ ಸೂಕ್ತಕಾರ ಅಂದರೆ ಈಗ ಬಾದರಾಯಣರು ವೇದವ್ಯಾಸರು ಒಂದು ಹೇಳ್ತಾರೆ, ಈ ಒಂದು ಸೂತ್ರವನ್ನು ಹೇಳ್ತಾರೆ. ಕೊನೆಯ 63ನೇ ಸೂತ್ರ. ಓಂ ಆಮನಂತಿ ಚೇನಮಸ್ಮಿನ್ ಓಂ ಏನಂ, ಆ ಪರಬ್ರಹ್ಮನಾದ ವಿಷ್ಣುವನ್ನು ಅಸ್ಮಿನ್ ಅಜ್ಞಾದಿ ದೇವತೆಗಳಲ್ಲಿ ಇರುವವನೆಂದು ಆಮನಂತಿ ಚ ವೇದಗಳು ಹೇಳ್ತವೆ. ವೇದನೆ ಹೇಳ್ತಾರೆ. ಏನಪ್ಪ ವೇದವೆಂದರೆ ಅಜ್ಞಾದಿ ದೇವತೆಗಳ ಅಂತರ್ಗತನಾಗಿ ಪರಬ್ರಹ್ಮನಾದ ವಿಷ್ಣು ಇದ್ದಾನೆ. ಓಂ ಆಮನಂತಿ ಚೈನಮಸ್ಮಿನ್ ಓಂ ಅಂದರೆ ಪರಬ್ರಹ್ಮನಾದ ವಿಷ್ಣು ಅಜ್ಞಾದಿ ದೇವತೆಗಳ ಅಂತರ್ಗತನಾಗಿ ಇದ್ದಾನೆ. ಅಜ್ಞಾದಿಗಳ ಅಂತರ್ಗತ ಅಜ್ಞಾದಿ ದೇವತೆಗಳ ಹೆಸರಿನಿಂದಲೇ ಇದ್ದಾನೆ. ಮುಖ್ಯವಾಗಿ ಅವನದೇ ಹೆಸರು ಅದು. ಇವರು ಆ ಹೆಸರನ್ನು ಇಟ್ಟುಕೊಂಡಿದ್ದಾರೆ. ವೇದಗಳು ವಿಷ್ಣುವನ್ನು ಅಜ್ಞಾದಿಗಳಲ್ಲಿ ಇರುವುದಾಗಿ ಹೇಳುತ್ತವೆ. ಅಗ್ನಿ ಪ್ರಾಪ್ತಿ ಎಂದರೆ ಅಗ್ನಿಸ್ಥ ಬ್ರಹ್ಮನ ಪ್ರಾಪ್ತಿ. ಅಗ್ನಿ ಪ್ರಾಪ್ತಿ ಆಯ್ತದೆ ಏನಂತಂದರೆ ಅಗ್ನಿಸ್ಥ ಬ್ರಹ್ಮ. ನೋಡ್ರಿ, ಅಗ್ನಿ ಅಂತರ್ಗತ ಪರಬ್ರಹ್ಮನ ಪ್ರಾಪ್ತಿ ಆಯ್ತದೆ ನಾವು ತಿಳ್ಕೋಬೇಕು. ಈ ಒಂದು ವಿದ್ಯೆಯಲ್ಲಿ ಏನಂ ವಿಷ್ಣು
ಅಸ್ಮಿನ್ ಅಜ್ಞಾದೌ ಆಮನಂತಿ. ಈ ವಿಷ್ಣುವನ್ನು ಈ ಅಜ್ಞಾತ ದೇವತೆಗಳಲ್ಲಿ ಒಳಗಿದ್ದು ಪೂಜೆಗೊಂಡು ಅವರವರಿಗೆ ಯೋಗ್ಯ ಫಲಗಳನ್ನು ಕೊಡುತ್ತಾನೆಂದು ಶ್ರುತಿಗಳು ಹೇಳುತ್ತವೆ. ಈ ಪರಮಾತ್ಮನು ಅಜ್ಞಾದಿಗಳ ಅಂತರ್ಗತನಾಗಿದ್ದು ಯಾರ ಪೂಜೆಯನ್ನು ಮಾಡ್ತಾರೋ ಅಗ್ನಿ ಪೂಜೆನೇ ಮಾಡಿ ಅವರವರ ಯೋಗ್ಯತೆಯಿಂದ ಫಲವನ್ನು ಕೊಡುತ್ತಾನೆ ಎಂದು ಶ್ರುತಿಗಳು ಹೇಳುತ್ತವೆ. ಯೋಗ್ನೌ ತಿಷ್ಠನ್ ಬೃಹದಾರಣ ಉಪನಿಷತ್. ಅವನೇ ಅಜ್ಞಾದಿಗಳಲ್ಲಿ ಇರುವವನಾಗಿದ್ದಾನೆ. ಯಯೇಷ ಏತಮಸ್ಮಿನ್ ಅಗ್ನೌ ತೇಜೋಮಯೋ ಅಮೃತಮಯ ಪುರುಷಃ ಬೃಹದಾರಣ್ಯಕ ಉಪನಿಷತ್ ಇತ್ಯಾದಿನ. ಯಾವನು ಅಗ್ನಿಯಲ್ಲಿದ್ದು ತೇಜೋಮಯ ಮತ್ತು ಅಮೃತನಾಗಿರುತ್ತಾನೆ ಅವನೇ ಪುರುಷನಾದ ಪರಬ್ರಹ್ಮನು ಎಂದು ಬೃಹದಾರಣ್ಯಕ ವಚನವಿದೆ. ಇನ್ನು ಪರಮಾತ್ಮನು ಭಗವದ್ಗೀತೆಯಲ್ಲಿ ಎಷ್ಟೆಲ್ಲ ಹೇಳಿದ್ದಾನೆ. ವಿಭೂತಿ ರೂಪಗಳನ್ನು ಹೇಳಿದ್ದಾನಲ್ಲ, ಆಯಾ ಸ್ಥಳಗಳಲ್ಲಿ ಆಯಾ ಹೆಸರಿನಿಂದ ಆಯಾ ವಿಭೂತಿ ರೂಪದಿಂದ ನಾನೇ ಇದ್ದೇನೆ ಅಂತ. ಅಹಂ ವೈಶ್ವಾನರ ಭೂತ್ವ ಪ್ರಾಣಿನಾಂ ದೇಹ ಮಾಸಿರ್ತ ಅಂತೇಳಿ ಅದನ್ನು ಪರಮಾತ್ಮ ಹೇಳಿದ್ದಾನೆ. ಈ ವೈಶ್ವಾನರ ಅಧಿಕರಣ ಏನಂದರೆ ವಿಶೇಷವಾಗಿ ಇವೆಲ್ಲ ಹೆಸರಿನಿಂದ ಪರಮಾತ್ಮನೇ ಇದ್ದಾನೆ ಅಂತ ನಾವು ತಿಳ್ಕೋಬೇಕು. ವೈಶ್ವಾನರ ಅಧಿಕರಣ ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ, ಯಾಕಂದರೆ ಅಧಿಕರಣ ಮುಗಿತದೆ. ವಿಷಯ ಏನಪ್ಪ ಅಂದ್ರೆ ವೈಶ್ವಾನರನೇ ವಿಷಯ. ಸಂಶಯ ಏನು? ವೈಶ್ವಾನರ ನಾಮಕನ ಅಗ್ನಿಯೋ ಅಥವಾ ಪರಬ್ರಹ್ಮನು? ಪೂರ್ವಪಕ್ಷ, ವೈಶ್ವಾನರನು ಅಗ್ನಿಯೇ ಹೌದು. ಏಕೆಂದರೆ ವೈಶ್ವಾನರ ಶಬ್ದವು ಲೋಕದಲ್ಲಿ ಅಗ್ನಿಯಲ್ಲಿ ಪ್ರಸಿದ್ಧವಾಗಿದೆ. ವೈಶ್ವಾನರ ಮೃತೆ ಅಜಾತಮಗ್ನಿಂ ಎಂಬಲ್ಲಿ ವೈಶ್ವಾನರ ಶಬ್ದರೊಡನೆ ಅಗ್ನಿ ಶಬ್ದವಿದೆ. ನೋಡ್ರಿ, ಪೂರ್ವಪಕ್ಷ ಇದು. ವೈಶ್ವಾನರನು ಹೋಮಕ್ಕೆ ಅಧಿಷ್ಠಾನನಾಗಿದ್ದಾನೆ. ದೇಹದಲ್ಲಿನ 4 ವಿಧವಾದ ಅನ್ನವನ್ನು ಪಚನ ಮಾಡುವ ಕ್ರಿಯೆಯು ಅಗ್ನಿಯದೇ ಆಗಿದೆ. ಆದ್ದರಿಂದ ವೈಶ್ವಾನರನು ಅಗ್ನಿಯೇ ಆಗಿದ್ದಾನೆಂದು ಪೂರ್ವಪಕ್ಷ. ಸಿದ್ಧಾಂತ ಏನಪ್ಪ ಅಂದ್ರೆ ವೈಶ್ವಾನರನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಆತ್ಮಾನಂ ವೈಶ್ವಾನರಂ ಉಪಾಸ್ತೆ ಎಂಬಲ್ಲಿ ವೈಶ್ವಾನರ ಶಬ್ದದೊಡನೆ ವಿಷ್ಣುವಾಚಕ ಆತ್ಮ ಶಬ್ದವಿದೆ. ಆತ್ಮ ಅಂದರೆ ಪರಮಾತ್ಮನೇ. ಗೀತೆಯಲ್ಲಿಯೂ ಕೂಡ ಅಹಂ ವೈಶ್ವಾನರೋ ಭೂತ್ವ ಎಂಬಲ್ಲಿ ವೈಶ್ವಾನರನು ಕೃಷ್ಣೋ ವಿಷ್ಣು ಎಂದಿದೆ. ವೈಶ್ವಾನರ ಶಬ್ದವು ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣು ವಾಚಕವಾದರೂ ಲೋಕ ವ್ಯವಹಾರ ಸಿದ್ಧಿಗೋಸ್ಕರ ಅದಕ್ಕೆ ಅಗ್ನಿ ಎಂಬ ಅರ್ಥದಿಂದ ಲೋಕದಲ್ಲಿ ಬಳಸಲಾಗುತ್ತದೆ. ಅಜ್ಞಾದಿ ಸೂಕ್ತಗಳಿರುವುದು ಪರಬ್ರಹ್ಮನನ್ನು ಅಜ್ಞಾದಿಗಳಲ್ಲಿ ಉಪಾಸನೆ ಮಾಡುವುದಕ್ಕೋಸ್ಕರ. ಅಜ್ಞಾದಿ ಸೂಕ್ತಗಳನ್ನು ಹೇಳೋದೇನೆಂದರೆ ಪರಬ್ರಹ್ಮನನ್ನು ಅಜ್ಞಾದಿಗಳ ಮುಖಾಂತರ ಉಪಾಸನೆ ಮಾಡೋದಾಗಲಿ, ಅಗ್ನಿನೇ ಉಪಾಸನೆ ಮಾಡೋದಲ್ಲ. ಯಾಕೆಂದರೆ ಮುಖ್ಯ ವೃತ್ತಿಯಿಂದ ಅಗ್ನಿನಾಮ ಪರಮಾತ್ಮನದು. ಅಗ್ನಿಯಲ್ಲಿ ಮಾಡೋ ಉಪಾಸನೆಯು ಅಗ್ನಿಯ ಅಂತರ್ಗತ ಪರಮಾತ್ಮನ ಉಪಾಸನೆಯೇ ಆಗಿದೆ. ಹೀಗೆ ಉಪಾಸನೆ ಮಾಡುವುದು ಲೋಕ ನಿಯಮವು. ಪರಮಾತ್ಮನು ಅಜ್ಞಾದಿಗಳಲ್ಲಿ ಅಭಿವ್ಯಕ್ತನಾಗುತ್ತಾನೆ. ಉಪಾಸನೆಗೆ ಅಗ್ನಿಸ್ಥ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ. ಅದೃಶ್ಯತ್ವಾದಿ ಗುಣಗಳುಳ್ಳವನು ಪರಬ್ರಹ್ಮನಾದ ವಿಷ್ಣುವೇ ಎಂದು ಸ್ಥಿರವಾಯಿತು. ಇದು ಪ್ರಯೋಜನ. ಇಲ್ಲಿಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದಲ್ಲಿನ 1ನೇ ಅಧ್ಯಾಯದ 2ನೇ ಪಾದವು ಮುಗಿಯಿತು. ಇನ್ನು ನಾವು ಮತ್ತೆ ಮುಂದೆ ಇದನ್ನು ಮುಂದುವರಿಸ್ತಾ ಹೋಗೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.